ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಾ ಇದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇವತ್ತು ನಮ್ಮ RCB ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 5ನೇ ಪಂದ್ಯವನ್ನು ಆಡ್ತಾ ಇದೆ. ಈ ಪಂದ್ಯವನ್ನು ನಮ್ಮ RCB ತಂಡ ಗೆದ್ದು ಪಾಯಿಂಟ್ ಟೇಬಲಲ್ಲಿ ಮೇಲೆ ಬರಬೇಕು. ಯಾಕೆಂದರೆ ಫ್ರೆಂಡ್ಸ್, ಈಗಾಗಲೇ ನಮ್ಮ RCB ತಂಡ ತುಂಬ ಕೆಳಗಡೆ ಇದೆ. ಈಗಲೇ ನಮ್ಮ RCB ತಂಡ ಗೆಲ್ಲುತ್ತಾ ಪ್ಲೇ ಆಫ್ಸ್ನಲ್ಲಿ ಗಟ್ಟಿ ಮಾಡ್ಕೊಳ್ಬೇಕು. ಇನ್ನು ಫ್ರೆಂಡ್ಸ್, ಈ ಪಂದ್ಯದಲ್ಲಿ ನಮ್ಮ RCB ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಆ ಬದಲಾವಣೆ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆನ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಡೆ ಬ್ಲ್ಯಾಕ್ ಪೆನ್ ಇದೆ, ಮಾಡ್ಕೊಳ್ಳಿ. ಏನೋ ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದಲ್ಲಿ ಬದಲಾವಣೆ ಏಕೆ ಆಗಬೇಕಂದ್ರೆ, ಈಗ ನಮ್ಮ RCB ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆದರೆ ಮಾತ್ರ ನಮ್ಮ RCB ತಂಡ ತುಂಬ ಸ್ಟ್ರಾಂಗ್ ಆಗಿ ಕಾಣುತ್ತದೆ. ಅದು ಬಾಲಿಂಗ್ ಲೈನಪ್ಪಲ್ಲಿ ಅಂತ ಹೇಳ್ಬೋದು. ಆ ಬದಲಾವಣೆಯನ್ನು ಏನಂದರೆ ಲಕ್ಕಿ ಫರ್ಗಸನ್ ಅವ್ರಿಗೆ ಚಾನ್ಸ್ ಕೊಡಬೇಕು. ಯಾಕೆಂದರೆ ಫ್ರೆಂಡ್ಸ್, ಲಕ್ಕಿ ಫರ್ಗಸನ್ ಅವರು ಒಳ್ಳೆ ಪೇಸ್ನಲ್ಲಿ 155ರ ಸ್ಪೀಡ್ನಲ್ಲಿ ಬಾಲಿಂಗ್ನ ಹಾಕ್ತಾರೆ. ಈಗ LSGಯಲ್ಲಿ ಮಯಾಂಕ್ ಯಾದವ್ ಅವರು ಯಾವ ಥರ ನಮ್ಮ RCB ತಂಡವನ್ನು ಮೊನ್ನೆ ಬೆಂಗಳೂರಿನಲ್ಲಿ ಕಟ್ಟಿ ಹಾಕಿದ್ರು, ಅದೇ ರೀತಿ ಲಕ್ಕಿ ಫರ್ಗಸನ್ ಅವರು ಕೂಡ ಕಟ್ಟಿ ಹಾಕಬಹುದು. ಯಾಕೆಂದರೆ ಒಂದು ಒಳ್ಳೆ ಸ್ಪೀಡ್ ಮತ್ತು ಒಳ್ಳೆ ಲೆಂತ್ನಲ್ಲಿ ಬಾಲಿಂಗ್ ಮಾಡುವ ಕೆಬಿಲಿಟಿ ಲಕ್ಕಿ ಫರ್ಗಸನ್ ಅವ್ರ ಕಡೆ ಇದೆ. ಅದಕ್ಕಾಗಿ ಲಕ್ಕಿ ಫರ್ಗಸನ್ ಅವ್ರಿಗೆ ಚಾನ್ಸ್ ಕೊಡಬೇಕು. ರೆಸ್ಟ್ ಪ್ಲೇ ಅವರ ಬದಲಿಗೆ ಲಕ್ಕಿ ಫರ್ಗಸನ್ ಅವ್ರಿಗೆ ಚಾನ್ಸ್ ಕೊಟ್ಟರೆ ನಮ್ಮ RCB ತಂಡದ ಬಾಲಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಆಗುತ್ತದೆ ಅಂತ ಹೇಳಬಹುದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡದಲ್ಲಿ ಏನಾದರೂ ಬದಲಾವಣೆ ಆಗಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.